ನಾಳೆಯಿಂದ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಪರ್ವ ಶುರುವಾಗ್ತಾ ಇದೆ. ನೂತನ ಸಿಎಂ ಪಟ್ಟಾಭಿಷೇಕಕ್ಕೆ ಸಕಲ ತಯಾರಿ ನಡೆದಿದ್ದು ಅಭಿಮಾನಿಗಳು 10 ಲಕ್ಷ ಲಡ್ಡು ರೆಡಿ ಮಾಡಿದ್ದಾರೆ. ಈ ಗಡ್ಡ ತೆಗಿಬೇಕಾದ್ರೆ ನೀವೇ ಮುಕ್ತಿ ಕೊಡಿಸಬೇಕು ನನಗೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ನೂತನ ಸಾರಥಿ. ಸಿಎಂ ಪಟ್ಟಕ್ಕೆ ತರುವಂತ ಟ್ರಬಲ್ ಶೂಟರ್. ಸಿಎಂ ಆಗಲೇಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಲೇಬೇಕು ಅನ್ನೋದು ಡಿಕೆಯ ದೊಡ್ಡ ಕನಸಾಗಿತ್ತು. ಅದರಲ್ಲೂ ಇದೇ ಅಧಿಕಾರಾವಧಿಯಲ್ಲೇ ಪಟ್ಟಕ್ಕೇರಬೇಕು ಅಂತ ಪಟ್ಟು ಹಾಕಿ ಕೂತಿದ್ರು. ಹೀಗಾಗಿನೇ ಈಗ ಪಟ್ಟಾಭಿಷೇಕಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸಿದ ಛಲಗಾರನಾಗಿ ಮಿರಮಿರ ಮಿಂಚ್ತಾ ಇದ್ದಾರೆ. 10 ಜ್ಯೋತಿಷಿಗಳು ತಾವು ನಂಬಿಕೊಂಡಿರುವಂಥ ಪರಮ ಗುರುಗಳು ಇಟ್ಟ ಮುಹೂರ್ತದಲ್ಲೇ ಅಧಿಕಾರಕ್ಕೇರ್ತಿದ್ದಾರೆ. ಶುಭ ದಿನ, ಶುಭ ಮುಹೂರ್ತದಲ್ಲೇ ರಾಜ್ಯದ ನೂತನ ಸಿಎಂ ಆಗಿ ಅಧಿಕಾರಾರೋಹಣವಾಗ್ತಾ ಇದ್ದಾರೆ. ಹೀಗಾಗಿನೇ ಲೋಕಭವನದಲ್ಲಿ ಸಕಲ ಸಿದ್ಧತೆಗಳಾಗ್ತಾ ಇದ್ದು ಡಿಕೆ ಬಳಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣ. ಸಿಎಂ ಕೊಠಡಿಗೆ ಬಳಿದಿದ್ದಾರೆ ಸುಣ್ಣ ಬಣ್ಣ. ನಾಳೆ ಡಿಕೆ ಶಿವಕುಮಾರ್ ಪಾಲಿಗೆ ಎಂದು ಮರೆಯಲಾಗದ ದಿನ. ಯಾಕಂದ್ರೆ ಇಂತಹದ್ದೊಂದು ದಿನಕ್ಕೆ ಡಿಕೆ ಕಾದಿದ್ದು ಒಂದೆರಡು ದಿನವಲ್ಲ, ಒಂದೆರಡು ಮಾಸವೂ ಅಲ್ಲ, ಬರ್ತಿ 3.5 ದಶಕ. ಹೀಗಾಗಿನೇ ಡಿಕೆಶಿ ಸಿಎಂ ಪಟ್ಟಕ್ಕೆ ಇರುವಂತ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಆಗಮಿಸಿದಂತ ಡಿಕೆಶಿಯ ಆಪ್ತ ಜ್ಯೋತಿಷಿ ಬಿಪಿ ಆರಾಧ್ಯ ಸಿಎಂ ಕಚೇರಿಯ ವಾಸ್ತು ಪರಿಶೀಲನೆ ನಡೆಸಿದ್ರು. ನಂತರ ಇಡೀ ಕಟ್ಟಡಕ್ಕೆ ಸುಣ್ಣ ಬಣ್ಣ ಬಳಿದಿದ್ದು ಯಾರೊಬ್ಬರು ಒಳ ಹೋಗದಂತೆ ಪ್ರವೇಶ ನಿರ್ಬಂಧ ಹೇರಿದ್ದಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ವಿಭಿನ್ನ ವೇದಿಕೆ ವ್ಯವಸ್ಥೆ ಮಾಡಿದ್ದಾರೆ. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಲಾಗಿದ್ದು ಹೊಸ ಸಂಪ್ರದಾಯಕ್ಕೆ ಡಿಕೆ ಶಿವಕುಮಾರ್ ನಾಂದಿ ಹಾಡಲಿದ್ದಾರೆ. ಜ್ಯೋತಿಷಿಗಳ ಸಲಹೆಯಂತೆ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಪದಗ್ರಹಣ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಗಣ್ಯರು ಕೂರ್ಲಿಕ್ಕೆ ಪ್ರತ್ಯೇಕ ಆಸನ ಹಾಕಲಿದ್ದಾರೆ. ಒಟ್ಟು 3,500 ಜನರಿಗೆ ಆಸನದ ವ್ಯವಸ್ಥೆ ಆಗಿದ್ದು 2,000 VIP ಪಾಸ್ ಕೊಡಲಾಗಿದೆ. ಹೀಗಾಗಿ ಪಾಸ್ ಇದ್ದವರಿಗಷ್ಟೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ನೀಡಲಾಗಿದ್ದು ಲೋಕಭವನದ ಪ್ರವೇಶ ದ್ವಾರಕ್ಕೆ ಸಿಂಗಾರ ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ರಾಜ್ಯದ ಹಲವು ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಕಾಂಗ್ರೆಸ್ ಸಿಎಂಗಳಿಗೆ ಡಿಕೆ ಪಟ್ಟಾಭಿಷೇಕಕ್ಕೆ ಆಹ್ವಾನವನ್ನ ಕೊಡಲಾಗಿದ್ದು ಹಿಮಾಚಲ ಪ್ರದೇಶ ಸಿಎಂ ಸುಖ್ವಿಂದರ್ ಸಿಂಗ್ ಸುಕು, ಕೇರಳ ಸಿಎಂ ವಿಡಿ ಸತೀಶನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಕರೆಯನ್ನ ಮಾಡಿ ಆಹ್ವಾನವನ್ನ ಕೊಡಲಾಗಿದೆ. ಅಲ್ಲದೆ ತಮಿಳುನಾಡು ಸಿಎಂ ವಿಜಯ್ಗೂ ಡಿಕೆಶಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೂ ಡಿಕೆ ಆಹ್ವಾನವನ್ನು ಕೊಟ್ಟಿದ್ದು ಇವರ ಜೊತೆಗೆ ರವಿಚಂದ್ರನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಡಾಲಿ ಧನಂಜಯ್ಗೆ ಡಿಕೆ ಕಡೆಯಿಂದ ಆಹ್ವಾನ ಹೋಗಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಭಾರಿ ಭದ್ರತೆ ಮಾಡಲಾಗ್ತಾ ಇದ್ದು ನಾಳೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮದ ವೇಳೆ ಪೊಲೀಸ್ ಸರ್ಪಗಾವಲು ನಿಯೋಜನೆ ಮಾಡಲಾಗಿದೆ. ಪ್ರಮಾಣ ವಚನ ಬಳಿಕ ನೂತನ ಮುಖ್ಯಮಂತ್ರಿ ರೋಡ್ ಶೋ ನಡೆಸಲಿದ್ದು ಲೋಕಭವನದಿಂದ ತೆರೆದ ವಾಹನದಲ್ಲಿ ವಿಧಾನಸೌಧದವರೆಗೂ ಬರಲಿದ್ದಾರೆ. ಹೀಗಾಗಿ ಲೋಕಭವನದಿಂದ ವಿಧಾನಸೌಧದವರೆಗೂ ಬ್ಯಾರಿಕೇಡ್ ಅನ್ನ ಹಾಕಲಾಗಿದ್ದು ಬೆಂಗಳೂರು ಪೊಲೀಸರ ಜೊತೆಗೆ ಹೊರ ಜಿಲ್ಲೆಗಳ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 2,500ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ನಿಲ್ಲಲಿದ್ದು ಡಿಸಿಪಿಗಳಿಗೂ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ರಾಜಭವನ ವಿಧಾನಸೌಧ ಬಳಿ LED ಸ್ಕ್ರೀನ್ ಅನ್ನ ಅಳವಡಿಸಲಾಗಿದ್ದು ರಾಜಭವನ ವಿಧಾನಸೌಧ ಸುತ್ತಲಿನ ಸಂಚಾರ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿದ್ದಾರೆ. ಮಧ್ಯಾಹ್ನ 12ರಿಂದ ರಾತ್ರಿ 8ರವರೆಗೆ ವಿಧಾನಸೌಧ ಸುತ್ತಲೂ ಸಂಚಾರ ನಿರ್ಬಂಧ ಮಾಡಿದ್ದಾರೆ. ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್, VIP ಸೆಕ್ಯೂರಿಟಿ ಮತ್ತು ವಿಶೇಷವಾಗಿ ಕೆಲವರು ಬೇರೆ ರಾಜ್ಯದಿಂದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಅವರು ಬರ್ತಾರೆ, ಅವ್ರದ್ದು ಸೆಕ್ಯೂರಿಟಿ ಅದು ನೋಡ್ಕೊಳ್ಳಿಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದ್ದೀವಿ. ಈ ಗೆಸ್ಟ್ ಲಿಸ್ಟ್ ತುಂಬ ಕಡಿಮೆ ಇದೆ. ಯಾಕಂದರೆ ಅಲ್ಲಿ ಲಿಮಿಟೆಡ್ ಕೆಪಾಸಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ಅಂತ ಯಾವುದು ನಮಗೆ ವಿಶೇಷ ಸಮಸ್ಯೆ ಇಲ್ಲ. ಒಂದು ಅಂದರೆ ಟ್ರಾಫಿಕ್ ಡೈವರ್ಷನ್ ಆಗ್ತದೆ. ಆ ಟ್ರಾಫಿಕ್ ಡೈವರ್ಷನ್ಗೋಸ್ಕರ ನಾವು ಸಾಕಷ್ಟು ಫೋರ್ಸ್ ಇಟ್ಟು, ಯಾಕೆಂದರೆ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಡಿಕೆಶಿ ಪದಗ್ರಹಣಕ್ಕೆ ಸ್ವಾಮೀಜಿಗಳ ದಂಡು. ಡಿಕೆಗೆ ಸ್ವಾಮೀಜಿಗಳು ಹಾಗೂ ದೇವರು ಅಂದ್ರೆ ಇನ್ನಿಲ್ಲದ ನಂಬಿಕೆ. ಹೀಗಾಗಿನೇ ಸರ್ವ ಧರ್ಮ, ಸರ್ವ ಸಮುದಾಯದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಂದಾಗಿದ್ದಾರೆ. ಪ್ರಮಾಣ ವಚನ ಸಮಾರಂಭಕ್ಕೆ 55 ಸ್ವಾಮೀಜಿಗಳು, ಫಾದರ್ ಹಾಗೂ ಮೌಲ್ವಿಗಳಿಗೆ ಆಹ್ವಾನವನ್ನು ಕೊಡಲಾಗಿದ್ದು ದೊಡ್ಡವರೆಲ್ಲ ಆಗಮಿಸಲಿದ್ದಾರೆ. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ, ಕಾಡಸಿದ್ದೇಶ್ವರ ಮಠದ ಕರಿ ವೃಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ, ಮಹಾಬೋಧಿ ಸೊಸೈಟಿಯ ಆನಂದ ಬಿಕ್ಕು, ಕ್ಯಾಥೋಲಿಕ್ ಚರ್ಚ್ನ ಆರ್ಚ್ ಬಿಷಪ್ ಡಾಕ್ಟರ್ ಪೀಟರ್ ಮಚಾಡೋ ಹಾಗೂ ಹಜರತ್ ಹಫೀಜ್ ಡಾಕ್ಟರ್ ಸೈಯದ್ ಮೊಹಮ್ಮದ್ಗೆ ಆಹ್ವಾನವನ್ನ ಕೊಡಲಾಗಿದೆ.
ಅಭಿಮಾನಿಯ ಎರಡು ಕೈ ಮೇಲೆ ಡಿಕೆಶಿ ಟ್ಯಾಟೂ. ಅಭಿಮಾನ ಅನ್ನೋದೇ ಹಾಗೆ, ಒಮ್ಮೆ ಇಷ್ಟವಾದ್ರೆ ಮುಗೀತು, ಅವರನ್ನ ಸಾಯೋವರೆಗೂ ಮರೆಯಲ್ಲ. ಅದರಲ್ಲೂ ಈ ರಾಜಕೀಯದವರಿಗೆ ಎಲ್ಲಿಲ್ಲದ ಅಭಿಮಾನಿಗಳಿರ್ತಾರೆ. ಆದ್ರೆ ಇವರು ಸ್ವಲ್ಪ ಡಿಫರೆಂಟು. ಕನಕಪುರದ ಡಿಕೆಶಿ ಅಂದ್ರೆ ಸಾಗರದ ಅಭಿಮಾನಿಗೆ ಎಲ್ಲಿಲ್ಲದ ಪ್ರೀತಿ. ಹೀಗಾಗಿನೇ ತಾಳಗುಪ್ಪದ ಗುಡ್ಡೆ ಮನೆಯ ನಾಗರಾಜ್ ಗುಡ್ಡೆ ಮನೆ ಡಿಕೆಶಿಯ ಟ್ಯಾಟೂವನ್ನ ಹಾಕಿಸ್ಕೊಂಡಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಹೇಳ್ತಿರೋದವರು 2 ವರ್ಷ ಯಾವುದೇ ಅಡೆತಡೆಗಳಿಲ್ಲದೇನೆ ಅಧಿಕಾರ ಪೂರ್ಣ ಮಾಡಿ ಮತ್ತೆ 2028ಕ್ಕೂ ಅವರೇ ಪೂರ್ಣಾವಧಿ 5 ವರ್ಷನೋ 28ರಿಂದ 33ವರೆಗೂ ಅವರಿಗೆ ಸಿಎಂ ಆಗ್ಬೇಕು ಅಂತ 3 ವರ್ಷದಿಂದ ನಮ್ಮನೆ ತುಂಬಾ ಆಸೆ ಪಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರತಿದಿನ ಕೇಳೋರು. ಗುರುವಾರ ವರದಳ್ಳಿ ಮಠ ಇದೆ, ಇಲ್ಲಿ ಹೋಗಿ ತುಂಬಾ ಪ್ರಾರ್ಥನೆ ಮಾಡೋರು, ಶಿವಕುಮಾರ್ ಆಗ್ಬೇಕು, ಸಿಎಂ ಆಗ್ಬೇಕು ಅಂತ. ಅದೇ ಪ್ರಕಾರ ಇವಾಗ ಅವ್ರು ಸಿಎಂ ಆಗ್ತಾ ಇದಾರೆ. ನಮ್ಮನೆ ನನ್ಸಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ರು 2 ಭುಜದ ಮೇಲೆ, ಈ ಕಡೆ ಆ ಕಡೆ. ಶಿಡ್ಲಘಟ್ಟದಲ್ಲಿ ತಯಾರಾಗಿದೆ 15,000 ತಿರುಪತಿ ಶೈಲಿ ಲಡ್ಡು. ಡಿಕೆಶಿ ಸಿಎಂ ಆಗ್ತಾ ಇರೋದಕ್ಕೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೀಗಾಗಿನೇ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ತಿರುಪತಿ ಶೈಲಿಯಲ್ಲಿ 15,000 ಲಡ್ಡು ತಯಾರಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ ಸೊಲ್ಲಾಪುರಮ್ಮ ದೇವಸ್ಥಾನದ ಬಳಿ ವಿತರಣೆ ಮಾಡಲಿದ್ದಾರೆ. ಮಾಜಿ ಸಚಿವ ವಿ ಮುನಿಯಪ್ಪ ಅಭಿಮಾನಿಗಳು ಲಡ್ಡನ್ನ ತಯಾರಿಸಿದ್ದು, ಇದರ ಜೊತೆಗೆ ಬಾಡೂಟಕ್ಕೂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಡಿಕೆಶಿ ನೇತೃತ್ವದ ಹೊಸ ಸರ್ಕಾರ ರಚನೆಗೆ ವಿಪಕ್ಷ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ನಾವೇನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ನೀತಿ ಬದಲಾಗತ್ತಾ? ಕಾಂಗ್ರೆಸ್ ನೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವ ವಿಶ್ವಾಸ ಇದೆಯಾ? 60% ಇದ್ದಿದ್ದು 80%ಗೆ ಹೋಗ್ಬೋದು ಭ್ರಷ್ಟಾಚಾರ. ಇನ್ನೊಂದಷ್ಟು ಸರ್ಚಾರ್ಜ್ಗಳು ಸೇರ್ಕೋಬೋದು. ಹೊಸ ಹುಮ್ಮಸ್ಸಿನೊಂದಿಗೆ, ಹಳೆಯ ಅನುಭವದೊಂದಿಗೆ ಅಧಿಕಾರದ ಚುಕ್ಕಾಣಿಯ ಹಿಡಿಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ ಈ 3 ವರ್ಷದಲ್ಲಿ ನಾವು ನೋಡಿದ್ದೀವಿ. ಕೇವಲ ಗ್ಯಾರಂಟಿಗಳ ತಮಟೆ ಹೊಡ್ಕೊಂಡು ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಇನ್ನು 2 ವರ್ಷನಾದರೂ ಕೂಡ ಒಂದು ಸರ್ಕಾರ ಅಂತ ನಡೀಲಿ, ರಾಜ್ಯದ ಜನಕ್ಕೆ ಒಂದಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಒಟ್ನಲ್ಲಿ ನಾಳೆಯಿಂದ ಡಿಕೆಶಿ ಪರ್ವ ಶುರುವಾಗ್ತಾ ಇದ್ದು, ಪಟ್ಟಾಭಿಷೇಕಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.